ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದನೆಯಿಂದ ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಛಲನ ಆದಷ್ಟು ಜಲ್ದಿ ಪೂರ್ಣ ಮಾಡಲಿ ಅಂತ ಹೇಳುತ್ತಾ ಇವತ್ತಿನ ಒಂದು ಸ್ವಾಮಿ ಮಹಾರಾಜ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೊಂಡು ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿರ ಸ್ವಾಮಿ ಸೇವೆ ಒಂದು ಅನುಭವ ಬಂದಿರ ಶೇರ್ ಮಾಡ್ಕೊರಿ. ಇದರಿಂದ ಅನೇಕ ಜನರಿಗೆ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ನಿಮ್ಮ ಅನುಭವಗಳ ನಿಮ್ಮ ಸೇವೆಯ ಒಂದು ಅನೇಕ ಜನರಿಗೆ ಪ್ರೇರಣೆ ಆಗ್ತೈತಿ. ಹಾಗಾದ್ರೆ ಇವತ್ತು ಒಂದು ಅತ್ಯಂತ ಮಹತ್ವದ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋದು. ನೋಡ್ರಿ, ಜಾಬ್ ಇಲ್ಲ, ನಮ್ಮ ಜಾಬ್ ಪ್ರಮೋಷನ್ ಆಗತ್ತಿಲ್ಲ, ಅಥವಾ ನಮ್ಮ ಜಾಬ್ ನಾವು ಏನು ಕ್ವಾಲಿಫಿಕೇಷನ್ ಅಥವಾ ನಮ್ಮ ಏನು ನಾವು ಶಿಕ್ಷಣ ಅಂತ ಒಂದು ಅದ್ರ ತಕ್ಕಂಗೆ ಜಾಬ್ ಆಗಲಿ ಸ್ಯಾಲ್ರಿ ಆಗಿ ನಮಗಿಲ್ಲ, ಅಥವಾ ನಮ್ಮ ಮನ್ಯಾಗ ಏನೋ ಒಂದು ಮಕ್ಕಳು ಆಕತ್ತಿಲ್ಪ, ಸಂತತಿ ಮದುವೆಯಾಗಿ 7-8 ವರ್ಷ ಆಯಿತು 10 ವರ್ಷ ಆಯಿತು ಆದರೂ ನಮ್ಗೆ ಮಕ್ಕಳ ಭಾಗ್ಯ ಇಲ್ಲ, ಮಕ್ಕಳು ಆಕತ್ತಿಲ್ಲ, ಸಂತತಿ ಆಕತ್ತಿಲ್ಲ, ಏನೋ ಒಂದು ಸಮಸ್ಯೆ ಇರಲಿ ನಿಮ್ಮ ಜೀವನದಾಗ, ಪರ್ಸನಲ್ ಲೈಫ್ದಾಗ ಆಗಲಿ ಅಥವಾ ಪ್ರೊಫೆಷನಲ್ ಲೈಫ್ದಾಗ ಏನೋ ಒಂದು ಸಮಸ್ಯೆ ಇದ್ರೂ ಕೂಡ ಇವತ್ತು ಅದಕ್ಕೆಲ್ಲ ಒಂದು ಮುಖ್ಯವಾದ ಒಂದು ಸೇವೆಯನ್ನು ಹೇಳ್ತಾನೆ. ಈ ಸೇವೆಯನ್ನು ನೀವು ಪ್ರತಿದಿನ ಮಾಡ್ತಾ ಬಂದ್ರಿ ಅಥವಾ ಸಂಕಲ್ಪಯುಕ್ತ ನೀವು ಮಾಡ್ಕತ್ತರ ಅಂದ್ರೆ ಖಂಡಿತ ಇತರ ಪ್ರಚಿತ ಬಂದ ನಿಮ್ಮ ಸಮಸ್ಯೆಗೆ ಪರಿಹಾರನ ಸಿಗ್ತಿದೆ. ಹಾಗಾದ್ರೆ ಆ ಸೇವೆ ಯಾವ್ದನ್ನೋದು ನೋಡೋಣ ಬರ್ರಿ. ಮೊದಲನೇದಾಗಿ ಒಂದು ಸ್ವಾಮಿ ಮಹಾರಾಜರ ಅಥವಾ ಗುರು ಮೌಲ್ಯವರ ಒಂದು ಮಾರ್ಗದರ್ಶನದಾಗ ಕೇಳಿದಂಥ ಒಂದು ಮಾತನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು, ಪ್ರತಿನಿತ್ಯ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಯಾರ ಪ್ರತಿನಿತ್ಯ ತಪ್ಪದೆ ಅಥವಾ ಒಂದು ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಏನೋ ಒಂದು ರೀತಿ ನಮ್ಗೆ ಪಾಸಿಟಿವ್ನೆಸ್ ಅನ್ನತ್ತಿದೆ, ಏನೋ ಒಂದು ಸೇವೆ ಸಂಕಲ್ಪಯುಕ್ತ ಸೇವೆ ಆರಂಭ ಮಾಡಿದ ಕೂಡಲೇ ನಮ್ಗೆ ಏನೋ ಚೇಂಜ್ ಆಡ್ಕೋತ ಹೋದೈತಿ. ಆದರೆ ಯಾವಾಗ ನಾವು ಒಂದು ಉತ್ತಮ ಸ್ಥಾನಕ್ಕೆ ಎಲ್ಲ ನಮ್ಮ ಜೀವನದಾಗ ಎಲ್ಲ ಸರಳವಾಗಿ ನಡೀತಿರ್ತೈತಿ ಆವಾಗ ನಾವು ಸ್ವಾಮಿ ಸೇವೆನ ಬಿಡ್ತಿರ್ತೇವೆ ಒಂದೊಂದ್ಸಲ, ಅಥವಾ ನಮ್ಮ ಕಡೆಯಿಂದ ತಪ್ಪು ಹೋಗ್ತೈತಿ. ಆದ್ರೆ ಆ ರೀತಿ ಮಾಡಿದ ಪ್ರತಿನಿತ್ಯ ಯಾವ ಭಕ್ತರ ಸ್ವಾಮಿ ಮಹಾರಾಜರ ಚಾಚು ತಪ್ಪದೆ ಸ್ವಾಮಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಾರಲ್ಲ, ಅವ್ರು ಯಾವುದೇ ರೀತಿ ಒಂದು ಯಜ್ಞಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರ ಸಂಪೂರ್ಣ ಕುಟುಂಬದ ಸಂರಕ್ಷಣೆ, ಒಂದು ಸಂಪೂರ್ಣ ಕುಟುಂಬದ ಹೊಣೆಯನ್ನ ಸಾಕ್ಷಾತ್ ಸ್ವಾಮಿ ಮಹಾರಾಜರು ತಗೋತಿರ್ತಾರೆ. ಒಂದು ಆರ್ಥಿಕ ಪ್ರಗತಿ ಆಗಲಿ, ಯಾವುದೇ ಒಂದು ಅವಘಡ ಆಗಲಿ, ಪ್ರತಿಯೊಬ್ಬರು ಆರೋಗ್ಯ ಹಿಡ್ಕೊಂಡು ನಮ್ಮ ಕುಟುಂಬದಾಗ ಏನೇ ಒಂದು ಜವಾಬ್ದಾರಿ ಇದ್ರು ನಮ್ಮ ಮನ್ಯಾಗ ಗುರು ಹಿರಿಯರಾಗಿ ಸ್ವಾಮಿ ಮಹಾರಾಜರ ಒಂದು ನಿರ್ವಹಣೆಯನ್ನು ಮಾಡ್ತಿರ್ತಾರೋ. ಅನೇಕ ಜನರ ಇದ್ರ ಪ್ರಚಿತಿ ಕೂಡ ಬಂದಿತ್ತು. ಹಾಗಾಗಿ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ನಿಮ್ಮ ಒಂದು ಏನೋ ಒಂದು ಆಸೆಗೋಸ್ಕರ ಅಥವಾ ಏನೋ ಒಂದು ನಮ್ಮ ಕನಸು ನನಸಾಗ ಏನೋ ಒಂದು ಸಮಸ್ಯೆಗೋಸ್ಕರ ನಾವು ಸ್ವಾಮಿ ಸೇವೆಯನ್ನು ಮಾಡ್ತಿರ್ತೀವಿ. ಆ ಸಮಸ್ಯೆ ಆದಷ್ಟು ಜಲ್ದಿ ಪರಿಹಾರ ಆಗಲಿ, ಅದಕ್ಕೊಂದು ಪರಿಹಾರ ಸಿಕ್ಕ ನಮ್ಗಿದ್ದಂಥ ಒಂದು ತಲೆ ಮೇಗಿನ ಭಾರ ಕಡಿಮೆ ಆಗ್ಲತ್ತೇಳಿ ನಾವು ಸ್ವಾಮಿ ಮಹಾರಾಜರ ಸೇವೆದಾಗ ಬಂದಿರ್ತೀವಿ. ಆದ್ರೆ ನಾವು ಒಂದು ಕೇಳ್ಕೋದು ಇಷ್ಟ, ನೀವು ಸ್ವಾಮಿ ಸೇವೆದಾಗ ಬಂದರೂ ಕೂಡ ನೀವು ಸೇವೆಯನ್ನು ಮಾಡ್ರಿ. ಯಾಕಂದ್ರೆ ನಾವು ಮನುಷ್ಯರ ಅನ್ಕೂಲೆ ನಮ್ಮ ಒಂದು ಕೆಲವೊಂದು ಕರ್ತವ್ಯಗಳು ಇರ್ತಾವೆ, ಕೆಲವೊಂದು ಅಡಚಣೆಗಳು ಇರ್ತಾವೆ, ಅದನ್ನ ದೂರ ಮಾಡಕ್ಕೆ ನಾವು ಸೇವೆಯನ್ನು ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರ್ತೈತಿ. ಹಾಗಾಗಿ ಆ ಸೇವೆಯನ್ನ ಮಾಡ್ತಾ ನೀವು ಖಂಡಿತವಾಗಿ ನಿಮ್ಗೆ ಯಾವಾಗ ನಿಮ್ಮ ಆಸೆ, ಯಾವಾಗ ನೀವು ಯಾವುದಕ್ಕೋಸ್ಕರ ಸ್ವಾಮಿ ಸೇವೆದಾಗ ಬಂದಿರಲ್ಲ ಅದು ಇಚ್ಛೆ ಪೂರ್ಣ ಆದ ಕೂಡ್ಲೇನು ಕೂಡ ಸ್ವಾಮಿ ಸೇವೆಯನ್ನ ಬಿಡ್ಕೋಬೇಡ್ರಿ, ನಿತ್ಯ ಸೇವೆ ಮಾಡ್ತಾ ಹೋಗ್ರಿ. ನಿತ್ಯ ಸೇವೆ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ಮಾಡೋದೈತಿ, ಸ್ವಾಮಿ ಚರಿತ್ರೆ ಸಾರಾಮೃತ ಓದೋದೈತಿ, ಆದಷ್ಟು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡೋದೈತಿ, ತಾರಕ ಮಂತ್ರ ಅನ್ನೋದೈತಿ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಮ್ಗೆ ಒಂದು 15 ನಿಮಿಷ ಆಗ್ತೈತಿ. ಸ್ವಾಮಿ ಮಹಾರಾಜರ ಜಪ, ಸ್ವಾಮಿ ಮಹಾರಾಜರ ಅಖಂಡವಾಗಿ ನೀವು ಜಪ ಮಾಡ್ಕತ್ತರ ಅಂದ್ರೆ 11 ಮಾಳ ಹಿಡ್ಕೊಂಡು ಮಾಡ್ಬೇಕನ್ನೋದು ಏನಿಲ್ಲ. ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ ಓದ್ಬೇಕಾದ್ರೆ ಭಾಳ ಅದರ ಒಂದು 10ರಿಂದ 15, ಸಂಪೂರ್ಣ ಗ್ರಂಥ ಓದ್ಬೇಕಾದ್ರೆ 1 ತಾಸು ಆಗ್ತೈತಿ. 3 ಅಧ್ಯಾಯ ಓದ್ಬೇಕಾದ್ರೆ ನೀವು ವಿಚಾರ ಮಾಡ್ರಿ 8 ನಿಮಿಷ ಹತ್ಬೋದು, ಒಂದು 5ರಿಂದ 10 ನಿಮಿಷ, ಭಾಳ ಅದನ್ನ ಹೊಸವಾಗಿದ್ದು ಅಂದ್ರೆ ಒಂದು 15 ನಿಮಿಷ, 15 ನಿಮಿಷ. ಮತ್ತೆ ಕೆಲವರು ಟೈಮ್ ಇರಲ್ಲ, ಎಲ್ಲೋ ಒಂದು ಮೊಬೈಲ್ ನೋಡ್ಕೊತ ಕೂತಂದ್ರೆ ಒಂದು 20 ನಿಮಿಷ, 1 ತಾಸು ಗಟ್ಟಲೆ ನಾವು ಅಲ್ಲಿ ವೇಸ್ಟ್ ಮಾಡ್ತಿರ್ತೀವಿ. ಆದ್ರೆ ಇಂಥ ಸೇವೆಯನ್ನು ನಾವು ಮಾಡ್ಬೇಕು ಪ್ರತಿದಿನ. ಇನ್ನು ನೆಕ್ಸ್ಟ್ ನಾ ಇವತ್ತು ಹೇಳುವಂತ ಒಂದು ಮಹತ್ವದ ಮಾಹಿತಿ ಬಗ್ಗೆ ನಿಮ್ಗೆ ಹೋಗೋಣ ಬರ್ರಿ. ಮೊದಲನೇದಾಗಿ ನಿಮ್ಗೆ ಒಂದು ಗ್ರಂಥವನ್ನು ತೋರಿಸ್ತಾನೆ. ಈ ಗ್ರಂಥ ನಿಮ್ಮ ಮತ್ತೆ ಎಲ್ಲರೂ ಕೇಳ್ತಿರ್ತಾನೆ ಭಾವಿಸ್ಕೋದೇನು, ಅದು ಇಲ್ಲ ಇರೋ ನೀವು ನಾ ಈ ವಿಡಿಯೋ ಕೆಳಗ ಲಿಂಕ್ ಕೊಟ್ಟಿರ್ತೇನೆ, ನೀವು ತರಿಸ್ಕೊರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಈ ಗ್ರಂಥ ಏನೈತಿಲ್ಲ ನಿಮ್ಮ ಬದುಕನ್ನ ಬದಲಾಯಿಸುವ, ನಿಮ್ಮ ಬದುಕಾಗಿ ನೀವು ಊಹಿಸೋದು ಅಥವಾ ನಿಮ್ಮ ಹಣೆ ಬರದಾಗ ಇಲ್ಲದೋ ಕಟ ಸ್ವಾಮಿ ಸೇವೆ ಈ ಗ್ರಂಥದ ಪಾರಾಯಣದಿಂದ ನಿಮಗೆ ಸಿಗ್ತೈತಿ. ಇದು ಒಂದು ಸತ್ಯವಾದ ಮತ. ಯಾಕಂದ್ರೆ ನಾ ಎಷ್ಟೋ ಸಲ ನೋಡಿದ್ದೇನೆ, ನಾನು ಈ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಠನೆ ಮಾಡ್ಕತ್ತೆಯಿಂದ ವರ್ಷದಿಂದ ವರ್ಷಕ್ಕೆ ಬದಲಾವಣೆ ಹಾಕೋತ ಬಂದೈತಿ. ನಾ ಹೇಳಿದಂಥ ಒಂದು ಕೆಲವೊಂದು ಜನರಿಗೂ ಕೂಡ ಪ್ರಚಿತಿ ಬಂದೈತಿ, ಕೆಲವೊಂದು ಜನರಿಗೆ ಸೇವೆ ಅನುಭವ ಬಂದ ಅವರು ಕೂಡ ಶೇರ್ ಮಾಡ್ಕೊಂಡರು. ಹಾಗಾಗಿ ಇವತ್ತ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಾರಾಯಣ ಯಾವ ರೀತಿ ಮಾಡ್ಬೇಕು. ನಾವು ಪ್ರತಿನಿತ್ಯ ಅಂತೂ ನಿತ್ಯ ಸೇವೆ ಮಾಡ್ತೇವೆ, ಆದ್ರೆ ಕೆಲವೊಂದು ಸಮಸ್ಯೆಗಳಿಗೆ, ಕೆಲವೊಂದು ಜಾಬ್ ಆಗಲಿ, ಪ್ರಮೋಷನ್ ಆಗಲಿ, ಮಕ್ಕಳಾಗಲಿ, ಮದುವೆ ಆಗಲಿ, ನಮ್ಮ ಮನಸ್ಸಿನ ತಕ್ಕಂಗಾಗಲಿ, ಲೈಫ್ ಪಾರ್ಟ್ನರ್ಸ್ ಹೆಣ್ಣು ಸಿಕ್ಕತ್ತಿಲ್ಲ ಅಥವಾ ಗಂಡು ಸಿಕ್ಕತ್ತಿಲ್ಲ, ಅಥವಾ ನಮ್ಮ ಮನ್ಯಾಗ ಏನೋ ಒಂದು ಕಿರಿಕಿರಿ, ಮನ್ಯಾಗ ಆರ್ಥಿಕ ಸಮಸ್ಯೆ, ನಮ್ಮ ಜೀವನದಾಗಿರುವಂಥ ಪ್ರಾಪಂಚಿಕ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಸ್ವಾಮಿ ಮಹಾರಾಜರ ಆತ್ಮ ಆಗಿರುವಂತ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಪಾರಾಯಣ ಯಾವ ರೀತಿ ಮಾಡ್ಬೇಕಪ್ಪ. ಇವತ್ತು ಮೊದಲನೇದಾಗಿ ಯಾವ ರೀತಿ ಮಾಡಬೇಕು, ಯಾರು ಮಾಡಬೇಕು, ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ನೀಡ್ತಿರ್ತೇನೆ. ವಿಡಿಯೋನ ಕೊನೆ ತನಕ ನೋಡ್ರಿ. ಮೊದಲೇದಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೇಕಾದ್ರೆ ಸ್ವಾಮಿ ಮಹಾರಾಜರ ಅಧಿಷ್ಠಾನ ನಿಮ್ಮ ಮನೆಯಾಗಿರ್ಬೇಕು. ಇಲ್ಲಿ ಸ್ವಾಮಿ ಮಹಾರಾಜರ ಸಣ್ಣ ಫೋಟೋ, ನಾ ಏನು ದೊಡ್ಡದಕ್ಕಿಲ್ಲ ಏನಿಲ್ಲ, ಸ್ವಾಮಿ ಮಹಾರಾಜರ ಕೇಂದ್ರದಾಗ ಸಿಗುವಂತ ಸಣ್ಣ ಫೋಟೋವನ್ನ ನಮ್ಮ ಮನ್ಯಾಗ ಅಧಿಷ್ಠಾನ ಮಾಡಿದನು. ಈ ಫೋಟೋ
ಈ ಫೋಟೋ ಮುಂದೆ ಪ್ರತಿದಿನ ಪೂಜೆ ಯಾವ ರೀತಿ ಸಿಂಪಲ್ ಆಗಿ ಪೂಜೆ ಮಾಡಬೇಕು. ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೇಕಾದ್ರೆ ಬೇರೆ ಏನು ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರತಿದಿನ ನಾವು ಜಗಲಿ ಮೇಲೆ ಯಾವ ರೀತಿ ಸ್ವಾಮಿ ಮಹಾರಾಜರ ಫೋಟೋನ ಪೂಜೆ ಮಾಡ್ತಿರಲ್ಲ ಅದೇ ರೀತಿ ಪೂಜೆ ಮಾಡಿ ಒಂದು ಕೆಂಪು ವಸ್ತ್ರದಾಗ ಈ ಸ್ವಾಮಿ ಚರಿತ್ರೆ ಗ್ರಂಥವನ್ನ ತೆಗೆದಿಡ್ಬೇಕು. ಹಂಗ ಓಪನ್ ಆಗಿ ಇಡಬಾರ್ದು. ಕೆಂಪು ವಸ್ತ್ರದಾಗ ಇದನ್ನ ಮಡಿಚಿ ಮುಚ್ಚಿಡ್ಬೇಕು. ಪ್ರತಿದಿನ ಬೆಳಗ್ಗೆ ನಾವು ಇದನ್ನ ಮೊದಲೇ ದಿನ ಸಂಕಲ್ಪ ಮಾಡ್ಬೇಕು. ಸಂಕಲ್ಪ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ನಾ ವಿಡಿಯೋ ಹಾಕಿದೇನು. ಆ ಸಂಕಲ್ಪ ಮಾಡ್ಬೇಕು. ನಾಳಿಂದ ಗುರುವಾರ ಈ ವಿಡಿಯೋನ ನೋಡ್ತಾರೋ ನಾಳೆ ಗುರುವಾರ ಐತಿ, ಗುರುವಾರದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಮೊದಲನೇದಾಗಿ ಸಂಕಲ್ಪ ಮಾಡಿ ನೀವು ಯಾವುದಕ್ಕೋಸ್ಕರ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತಿದ್ದೀರ ಅನ್ನೋದು ಸ್ವಾಮಿ ಮಹಾರಾಜರಿಗೆ ಹೇಳ್ಬೇಕು. ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊಂಡ ನೀವು 21, 11, 9, 51, 108 ಇಷ್ಟರವರೆಗೆ ಎಷ್ಟು ಬೇಕಷ್ಟು ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೋದು. ಯಾರು ಸ್ವಾಮಿ ಚರಿತ್ರೆ ಸಾರಾಮೃತ 108 ಪಾರಾಯಣ ಪೂರ್ಣ ಆತಾವಲ್ಲ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯ ಆಗ್ತೈತಿ. ಇಷ್ಟು ತಾಕತ್ತ ಈ ಗ್ರಂಥಕ್ಕೈತಿ. ಈ ಗ್ರಂಥದ ಪಾರಾಯಣ ಮಾಡ್ಬೇಕಾದ್ರೆ ಪ್ರತಿದಿನ 21 ದಿನ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತೇವೆ ಅಂದ್ರೆ 21 ದಿನ ಈ ಗ್ರಂಥದ ಸಂಪೂರ್ಣ ಗ್ರಂಥದ ಓದ್ಬೇಕು. ಪಾರಾಯಣ ಅಂದ್ರೆ 1 ರಿಂದ 21 ಅಧ್ಯಾಯವರೆಗೆ ಸಂಪೂರ್ಣ ಓದಿದಾಗ ಒಂದು ಪಾರಾಯಣ ಪೂರ್ಣ ಆಗ್ತೈತಿ. ನಾವು ಈ ರೀತಿ ಈ ಸಣ್ಣ ಇದಾವ ಅಧ್ಯಾಯಗಳು ಭಾಳ ದೊಡ್ಡನೂ ಇಲ್ಲ. ಒಂದು 2 ಪೇಜ್ ನೋಡಿ. ಇದು 1ನೇ ಅಧ್ಯಾಯ ಇಲ್ಲಿ ಸ್ಟಾರ್ಟ್ ಐತೆ ಅಂದ್ರೆ ಇಲ್ಲಿಗೆ ಎಂಡ್ ಆಗ್ತೈತಿ. 2ನೇ ಅಧ್ಯಾಯ ಇಲ್ಲಿ ಸ್ಟಾರ್ಟ್ ಐತಂದ್ರೆ ಇಲ್ಲಿಗೆ ಎಂಡ್ ಆಗ್ತೈತಿ. 3ನೇ ಅಧ್ಯಾಯ ಇಲ್ಲಿ ಸ್ಟಾರ್ಟ್ ಆಯ್ತಂದ್ರೆ ಇಲ್ಲಿಗೆ ಎಂಡ್ ಆಗ್ತೈತಿ. ಇದೇ ರೀತಿ 21 ಅಧ್ಯಾಯ ಇದಾವು. ಈ ಅಧ್ಯಾಯಗಳನ್ನ ನಾವು ಪ್ರತಿದಿನ 1 ರಿಂದ 21 ಅಧ್ಯಾಯ ಓದಬೇಕು. ಹೊಸವಾಗಿದ್ರಂದ್ರೆ ಭಾಳ ಅಂದ್ರೆ ಒಂದು ತಾಸು ಮ್ಯಾಲೆ ಹೋಗಲು 1 ಗಂಟೆ ಕರೆಕ್ಟ್ ನೋಡ್ರಿ. ಹೊಸವಾಗಿದ್ದಂದ್ರೆ ನೀವು 1 ಗಂಟೆ ಸಾರಿ 1 ಗಂಟೆ ಅಥವಾ ನಾವು ಇನ್ನ ಈ ಸಾವಕಾಶ ಓದ್ತೇವಪ್ಪ ಅಂದ್ರೆ 1 ರಿಂದ 1.5 ತಾಸ 1.5 ತಾಸು ಹತ್ತಿದ್ವಿ. ಆದ್ರೆ ಈ ಗ್ರಂಥವನ್ನ ನಾನು ಎಷ್ಟು ಭಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ವಿಶ್ವಾಸ, ಇಲ್ಲಿ ಸ್ವಾಮಿ ಮಹಾರಾಜರ ಸೇವೆದಾಗ ಬೇಕಾಗಿರುವುದು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ. ಗ್ರಂಥಗಳ ಪಾರಾಯಣ ಮಾಡೋದ್ನಾಗ ನಮ್ಮ ಮನಸ್ಸು ಸ್ವಚ್ಛಿರ್ಬೇಕು. ಎಲ್ಲ ನಮ್ಮ ಲಕ್ಷ್ಯ ಎಲ್ಲ ಸ್ವಾಮಿ ಮಹಾರಾಜರ ಮುಂದಿರ್ಬೇಕು. ಸ್ವಾಮಿ ಗ್ರಂಥ ಕಡೆ ಓದುವಂತ ಪ್ರತಿಯೊಂದು ಅಧ್ಯಾಯ ನಮ್ಮ ಮುಂದೆ ಕಣ್ಣು ಮುಂದೆ ಕಾಣ್ತಾ ಇರ್ಬೇಕು. ಸ್ವಾಮಿ ಮಹಾರಾಜರು ಕೂತಿದಾರ, ಸ್ವಾಮಿ ಮಹಾರಾಜರ ಅಕ್ಕಲ್ಕೋಟದಾಗ ವಾಸ ಮಾಡ್ತಿದಾರು, ಸ್ವಾಮಿ ಮಹಾರಾಜರ ಸೇವೆಯನ್ನ ಬಾಳಪ್ಪ, ಸುಂದರಬಾಯಿ, ಚೋಳಪ್ಪ ಮಹಾರಾಜರ ಇವರೆಲ್ಲ ಸೇವೆ ಮಾಡ್ತಿದಾರು, ಸ್ವಾಮಿ ಮಹಾರಾಜರು ಬಡೋದಾಗ ಹೊಂಟಿಲ್ಲ. ಈ ರೀತಿ ಈ ಗ್ರಂಥದಾಗ ಪ್ರತಿಯೊಂದು ಏನೇನು ಅಧ್ಯಾಯಗಳು ಇದಾವಲ್ಲ ಅವೆಲ್ಲ ನಮ್ಮ ಮುಂದೆ ಕಣ್ಣ ಮುಂದೆ ಕಾಣ್ಬೇಕು, ನಮ್ಮ ಮುಂದೆ ಕಟ್ಟಿದಂಗೆ ಇರ್ಬೇಕು. ಆ ರೀತಿ ನಾವು ಇದನ್ನ ಓದ್ತಾ ಹೋಗ್ಬೇಕು. ಇದನ್ನ ಓದ್ತಾ ಪ್ರತಿ ದಿನ ಅಥವಾ ನೀವು ದಿವಸ 21 ಓದಕ್ಕಾಗ್ದಿಲ್ಲ ಅಂದ್ರೆ ನೀವು 1 ದಿವಸ 7 ಅಧ್ಯಾಯ, ಇನ್ನೊಂದು ದಿವಸ 7 ಅಧ್ಯಾಯ, 3 ದಿವಸಿಗೆ 1 ಪಾರಾಯಣ ಮುಗ್ತೈತಿ. ಈ ರೀತಿ ಕೂಡ ನೀವು ಪಾರಾಯಣ ಮುಗಿಸ್ಬೋದು. ಅಥವಾ ಪ್ರತಿದಿನ 1 ರಿಂದ 21 ಓದ್ತೇವೆ ಅಂದ್ರೆ ಅದನ್ನು ಕೂಡ ಆ ರೀತಿ ಪಾರಾಯಣ ಮುಗಿಸ್ಬೇಕು. ಇನ್ನು ಪಾರಾಯಣ ಮಾಡೋದ್ನಾಗ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಮೊದಲೇನಾಗಿ ಸ್ವಾಮಿ ಚರಿತ್ರೆ ನಿತ್ಯ ಸೇವೆಯನ್ನು ಮಾಡ್ಬೇಕಾದ್ರೆ ಮಾಂಸಾಹಾರದ ಪ್ರಶ್ನೆ ಬರೋಲ್ಲ. ಯಾವ ದಿವಸ ನೀವು ನಾನ್ ವೆಜ್ ಊಟ ಮಾಡ್ತೀರಿ ಆ ದಿನ ಸೇವೆಯನ್ನ ಮಾಡೋಂಗಿಲ್ಲ. ಆದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪಯುಕ್ತ ಸೇವೆ ಅನ್ನುವಾಗ ನೀವು ಕಠಿಣವಾಗಿ ನಾನ್ ವೆಜ್ ಅನ್ನ ಬಿಡ್ಬೇಕು. ಎಲ್ಲಿವರೆಗೆ ಅಂದ್ರೆ ನೀವು ಸಂಕಲ್ಪಯುಕ್ತ ಸೇವೆ ಪೂರ್ಣ ಆಗುವವರೆಗೂ ಅಂದ್ರೆ ನಿಮ್ ಸಂಕಲ್ಪಯುಕ್ತ ಸೇವೆ ಮುಗಿಯುವವರೆಗೂ ನಾ 21 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತೇನು. ಆ ಸ್ವಾಮಿ ಚರಿತ್ರೆ ಸಾರಾಮೃತ 21 ಮುಗಿಯುವವರೆಗೂ ನೀವು ಮಾಂಸಾಹಾರ ನಾನ್ ವೆಜ್ ಊಟ ಮಾಡ್ಬಾರ್ದು. ಇನ್ನು ಕೆಲವೊಂದು ಜನ ಕೇಳ್ತಾರೆ ನಮ್ಮ ಮನ್ಯಾಗ ನಾನ್ ವೆಜ್ ತಿನ್ನಾರ ಜಾಸ್ತಿ ಇದಾರಿ, ನಾವು ಅವ್ರಿಗೆಲ್ಲ ಮಾಡಿಕೊಡ್ಬೋದು. ಅವ್ರಿಗೆಲ್ಲ ಮಾಡಿಕೊಟ್ಟು ನೋಡ್ರಿ, ನಮಗೋಸ್ಕರ ನಾವು ಸೇವೆಯನ್ನು ಮಾಡ್ತೇವೆ, ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತೇವೆ. ಆದ್ರೆ ಇನ್ನೊಬ್ಬರ ಮ್ಯಾಗ ನಿರ್ಬಂಧನೆ ಹೇರೋದ್ ಬೇಡ. ಹಾಗಾಗಿ ನಿಮ್ಮ ಮನ್ಯಾಗ ತಿಂತೀರ ನೀವು ಅವ್ರಿಗೆ ಮಾಡಿಕೊಡ್ರಿ. ಆದ್ರೆ ಸೇವೆ ಮಾಡಾರ ಮಾತ್ರ ನಾನ್ ವೆಜ್ ತಿನ್ಬಾರ್ದು. ಇನ್ನು 2ನೇದ ಎಲ್ಲಿ ಹೊರಗೆ ಹೋಗ್ಬಾರ್ದು ಏನಪ್ಪಾ ಅಂದ್ರೆ ಬೇರೆದವ್ರ ಮನ್ಯಾಗ ಊಟ ಮಾಡ್ಬಾರ್ದು. ನೋಡ್ರಿ ಕೆಲವೊಂದ್ಸಲ ನಾವು ಫಂಕ್ಷನ್ ಬಂದೈತಿ ಅಥವಾ ನಮ್ಗೆ ರಿಲೇಟಿವ್ ಏನೋ ಒಂದು ಫಂಕ್ಷನ್ ಇದ್ದಾಗ ನಾವು ಅಲ್ಲಿ ಹೋಗಿ ಊಟ ಮಾಡುವಂತ ಪರಿಸ್ಥಿತಿ ಅನಿವಾರ್ಯ ಇತ್ತಂದ್ರೆ ಹೋಗಿ ಊಟ ಮಾಡ್ರಿ. ಇಲ್ಲಪ್ಪ ಅಂದ್ರೆ ನೀವು ಮನ್ಯಾಗ ನಿಮ್ ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆಗೋತಕ ಯಾವುದೇ ರೀತಿ ಒಂದು ಊರಿಗೆ ಹೋಗೋದಾಗ್ಲಿ ಅಥವಾ ಒಂದು 4 ಸ್ವಾಮಿ ಚರಿತ್ರೆ ಸಾರಾಮೃತ ಸಂಕಲ್ಪ ಮಾಡಿದ ಕೂಡಲೇ ಖಂಡ ಆಗ್ಬಾರ್ದು. ಅಂದ್ರೆ ಅದ್ರೊಳಗ ಯಾವುದೇ ರೀತಿ ಗ್ಯಾಪ್ ಆಗ್ಬಾರ್ದು. ಇವತ್ತೊಂದು ಪಾರಾಯಣ ಮಾಡಿ 2 ದಿವಸ ಗ್ಯಾಪ್ ಮಾಡಿ 2ನೇ ಪಾರಾಯಣ ಮಾಡಿ ಈ ರೀತಿ ಬೇಡ. ಕಂಟಿನ್ಯೂ ಆಗಿ ನಮ್ಮ ಪಾರಾಯಣಗಳು ಆಗ್ತಾ ಇರಬೇಕು. ಆ ನಂತರ ನಾವು ಪಾರಾಯಣ ಮಾಡಿದ ಕೂಡಲೇ ಬೇರೆದವ್ರ ಮನ್ಯಾಗ ಹೋಗಿ ಉಣ್ಣುವಂತ ಪರಿಸ್ಥಿತಿ ಬರ್ತಪ್ಪ. ಈಗ ನಮ್ಮ ರಿಲೇಷನ್ದಾಗ ಯಾರಿಗೋ ನಾವು ಹೋಗಿರ್ತೇವೆ ಊರಿಗೆ, ಏನೋ ಒಂದು ಫಂಕ್ಷನ್ ಆಗುತ್ತೆ, ಆ ಊಟ ಮಾಡೋಕ್ಕಿಂತ ಮುಂಚೆ ನೀವು ಗಾಯತ್ರಿ ಮಂತ್ರವನ್ನ ಹೇಳಿ ನೀವು ಆ ಊಟವನ್ನ ಮಾಡ್ಬೋದು. ಇನ್ನು 3ನೇ ನಿಯಮ, ಎಲ್ರಿ ತೀರ್ಕೊಂಡಾಗ ಸೂತ್ಕಿದ್ದಲ್ಲ ಹೋಗಿರಂದ್ರೆ ನೀವು ವಾಪಸ್ ಬಂದ ನಿಮ್ ಎಲ್ಲಾ ಒಂದು ಸ್ನಾನ ಎಲ್ಲ ಮಾಡ್ಕೊಂಡ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೇಕು. ಇನ್ನೊಂದ್ಸಲ ಊರಿಗೆ ಎಲ್ಲರೇ ಹೋಗೋದು ಬತ್ತು ಹೊಳ್ಳಿ ವಾಪಸ್ ಹೋಗುವಂತ ಪರಿಸ್ಥಿತಿ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವಂತ ಪರಿಸ್ಥಿತಿ ಅಂದ್ರೆ ಆ ದಿವಸ ನೀವು ಪಾರಾಯಣ ಬಿಡೋಂಗಿಲ್ಲ. ಆ ದಿವಸ ಬೆಳಗ್ಗೆ
ಬೆಳಗ್ಗೆ ಜಲ್ದಿ ಎದ್ದ ಪಾರಾಯಣ ಮಾಡಬೇಕು. ಈ ಪಾರಾಯಣ ನೀವು ಸಂಕಲ್ಪಯುಕ್ತ ಸೇವೆಯನ್ನು ಮಾಡ್ಬೇಕು. ಇಷ್ಟು ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥದ ಇಷ್ಟು ಶಕ್ತಿ ಇಲ್ಲ. ಈ ಗ್ರಂಥ ನಿಮ್ಗೆ ನೋಡಕ್ ಸಣ್ಣದ ಅನ್ನಿಸ್ಬೋದು, ಆದ್ರೆ ಈ ಪಾರಾಯಣ ಮಾಡಿದಾಗ ಈ ಪಾರಾಯಣದಿಂದ ಆದಂತ ಚಮತ್ಕಾರಗಳು ಬಹಳ ಇದಾವು. ಪ್ರಮೋಷನ್ ಆಗ್ಲಿ, ಜಾಬ್ ಆಗ್ಲಿ, ಏನೋ ಒಂದು ಆರ್ಥಿಕ ಸಂಕಷ್ಟ ಇರಲಿ, ಮಕ್ಕಳ ಸಂತಾನದ ಒಂದು ಸಮಸ್ಯೆ ಇರಲಿ, ಅದ್ರ ಜೊತೆಗೆ ನಮ್ಮ ಪ್ರಯತ್ನನೂ ಕೂಡ ಇರ್ಬೇಕು. ನಾವು ಜಸ್ಟ್ ಮನ್ಯಾಗ ಸೇವೆ ಮಾಡ್ಕೊತ ಕೂತು ಇನ್ನೊಬ್ಬರಿಗೆ ಬೆಳಗ್ಗೆ 3 ತಾಸು ಸೇವೆ ಮಾಡಿ ಸಂಜೆಗೆ ಒಬ್ಬರ ಬಗ್ಗೆ ಕೆಟ್ಟದ್ ಮಾಡಿ ಒಬ್ಬರ ಬಗ್ಗೆ ಕೆಟ್ಟ ವಿಚಾರ ಮಾಡಿದ್ರೆ ಆ ಸೇವೆಗೆ ಯಾವುದೇ ರೀತಿ ಅರ್ಥ ಇಲ್ಲ. ಯಾವುದೇ ದೇವರು ಕೂಡ ಅಂತ ಒಂದು ಸೇವೆಗೆ ಒಲಿಲ್ಲ. ನಾವು ನಿಸ್ವಾರ್ಥ ಭಾವನೆಯಿಂದ ಯಾರ ಬಗ್ಗೆ ಕೆಟ್ಟದ ವಿಚಾರ ಮಾಡಿದ ನಮ್ಮ ಎಷ್ಟಾಗ್ತೈತೆ ಅಷ್ಟು ಪಾಸಿಟಿವ್ನೆಸ್ ಅನ್ನ ಸ್ಪ್ರೆಡ್ ಮಾಡೋದ. ಆಮೇಲೆ ಸೇವೆಯನ್ನ ನಿಸ್ವಾರ್ಥ ಭಾವನೆಯಿಂದ ಮಾಡಿ ಸಂಕಲ್ಪಯುಕ್ತ ಸೇವೆಯನ್ನ ಮಾಡಿ ನೋಡ್ರಿ. ಖಂಡಿತ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಅನುಭವ ನಿಮಗೆ ಬಂದೇ ಬರ್ತಾವು. ಈ ಸೇವೆಯನ್ನ ಯಾರ್ಯಾರು ಮಾಡಾದ್ರೆ ಕಮೆಂಟ್ದಾಗ ಹಾಕ್ರಿ. ಮತ್ತು ಈ ವಿಡಿಯೋ ಇವತ್ತಿಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ. ಹೊಸವಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನ ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.